ಹಾಗಿದ್ರೆ ಬ್ರೇಕ್ ಫೇಲ್ಯೂರ್ ಆಗಿರೋ ಕಾರಲ್ಲಿ ಮಾಮ್ ಮತ್ತೆ ಜಾನ್ಸಿ ಹೋಗ್ತಿದ್ದಾರೆ. ನೀನ್ ಬ್ರೇಕ್ ಫೇಲ್ಯೂರ್ ಮಾಡ್ಬೇಕಿದ್ದ ಕಾರ್ ಅದಲ್ಲ ಕಣೋ, ಇವಾಗ ಹೋಯ್ತಲ್ಲ ಅದ್ರದ್ದು. ನೋಡಿ ಸರ್, ತಪ್ಪನ್ನ ನಿಮ್ ಕಡೆ ಇಟ್ಕೊಂಡು ನನ್ನನ್ನು ದೂರ್ಬೇಡಿ. ನೀವ್ ಹೇಳ್ದಾಗೆ ನಾನು ಮಾಡಿದೀನಿ ಅಷ್ಟೇ. ನೀವು ಕಾರ್ ಮಾಡಲ್ ಮತ್ತೆ ನಂಬರ್ ಹೇಳಿದ್ರೆ ನಾನು ಅದನ್ನೇ ಮಾಡ್ಕೊಡ್ತಾ ಇದ್ನಲ್ಲ. ಎಲ್ಲ ರಾಂಗ್ ಹೋಗಿತ್ತು. ಇವಾಗ ಏನಾದ್ರು ಮಾಡಕ್ಕಾಗುತ್ತೋ ನೋಡೋ. ಗಾಡಿ ನಿಂತಿದ್ರೆ ಏನೋ ಒಂದ್ ಮಾಡ್ಬೋದಾಗಿತ್ತು. ಹೋಗ್ತಾ ಇರೋ ಗಾಡಿ ಹೆಂಗ್ ನಿಲ್ಸಕ್ಕಾಗುತ್ತೆ ಸರ್? ಯಜಮಾನ ಯಜಮಾನ. ಮೇಡಮ್ ಅವ್ರೆ, ಇವತ್ ನೀವು ಮನೇಲೇ ಇದ್ರೆ ರೆಸ್ಟ್ ಮಾಡಿದ್ರ ಬಹಳ ಚಲೋ ಐತ್ ನೋಡ್ರಿ. ಇವತ್ತು ಆಫೀಸಲ್ಲಿ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಜೊತೆಗೆ ಸಾಕಷ್ಟು ಫೈಲ್ಸ್ ಕ್ಲಿಯರ್ ಮಾಡ್ಬೇಕು. ಸೊ ಇವತ್ತು ನಾನು ಆಫೀಸ್ಗೆ ಹೋಗ್ಲೇಬೇಕು. ಅಮ್ಮ, ಹೊರಟ್ ನಿಂತಿರೋರ್ನ ಡಿಸಪಾಯಿಂಟ್ ಮಾಡೋದ್ ಬೇಡ. ನನ್ಗೋಸ್ಕರ ಯಾರ ಮನ್ಸು ಬೇಜಾರಾಗೋದ್ ನಂಗೆ ಇಷ್ಟ ಇಲ್ಲ. ಬೇಜಾರಂತ ಅಲ್ಲ ಅನಿತಾ, ಆದ್ರೆ ಅವ್ರ ಮನೆಯವ್ರೆಲ್ರಿಗೂ ಬರ್ತೀನಿ ಅಂತ ಹೇಳಿರ್ತಾರೆ. ಈಗ ಬರ್ಲಿಲ್ಲ ಅಂದ್ರೆ ಅವ್ರು ಏನ್ ಅನ್ಕೋತಾರ ಹೇಳು? ಹೌದು, ಆದ್ರೂ ಪಲ್ಲವಿ, ಮಂಜುಳವ್ರು ತಾನೆ, ನಾನೇ ಕಾಲ್ ಮಾಡಿ ಹೇಳ್ತೀನಿ ಬಿಡು, ನೀನ್ ನೊಂದ್ಕೋಬೇಡ. ಅಮ್ಮ, ಅವ್ರಿಗಿರೋ ಮನ್ಸಿಲ್ಲ, ಕಳ್ಸ್ಕೊಡ್ಲಿಲ್ಲ ಅಂದ್ರೆ ಬೇಜಾರಾಗುತ್ತೆ ಅಲ್ವಾ ಅದ್ಕೆ? ಇದ್ರಲ್ಲಿ ಬೇಜಾರಾಗದ್ ಏನಿದೆ ಅನಿತಾ? ನಿನ್ನ ಇಂಥ ಪರಿಸ್ಥಿತಿಲಿ ನೋಡಿ ನಾನ್ ತಾನೇ ಹೇಗ್ ಹೋಗೋದಕ್ಕಾಗತ್ತೆ? ಅಯ್ಯಯ್ಯೋ, ನಂಗೋಸ್ಕರ ನೀವ್ ಉಳ್ಕೊಳ್ಳೋದ್ ಬೇಡ ಅದ್ಕೆ. ಎಷ್ಟೊಂದ್ ಆಸೆ ಕನ್ಸ್ ಕಟ್ಕೊಂಡು ನೀವ್ ತವ್ರ ಮನೆಗ್ ಹೊರಟಿದೀರ ಅಂತ ನಂಗೆ ಗೊತ್ತು. ಸೊ ನಾನ್ ಯಾರಿಗೂ ತೊಂದ್ರೆ ಕೊಡೋದಕ್ಕೆ ಇಷ್ಟ ಪಡಲ್ಲ. ನೀವ್ ಧಾರಾಳವಾಗಿ ಹೋಗ್ ಬನ್ನಿ ಅದ್ಕೆ, ನಂದ್ ಹೇಗೋ ಆಗುತ್ತೆ. ಅನಿತಾ, ನೀನ್ ಈ ಪರಿಸ್ಥಿತಿ ಕಂಡು ಅವಳು ಹೇಗ್ ಹೋಗ್ತಾಳೆ? ಒಂದ್ ವೇಳೆ ಹೋದ್ರೂನು ಅವಳಿಗಲ್ಲಿ ನೆಮ್ಮದಿ ಇರುತ್ತಾ? ವಿನಿತಾ ಒಬ್ಳು ರಜಾ ಹೋಗ್ಲಿಲ್ಲ ಅಂದಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಹಾಗಂತ ಹೇಳಿ ಅದಕ್ಕೆ ಹೋಗದೆ ಇರೋದಕ್ಕಾಗತ್ತಾ ಅಮ್ಮ? ನಮ್ ಪಲ್ಲವಿ ತವ್ರ ಮನೆ ಏನು ದೂರದಲ್ಲಿ ಇದ್ಯಾ? ಇದೇ ಊರಲ್ಲಿ ತಾನೇ ಇರೋದು. ಪಲ್ಲವಿ, ನೀ ವಿನಿತಾ ಬಂದ್ಮೇಲೆ ಹೋಗಮ್ಮ. ಬೇಕಾದ್ರೆ ಅಮ್ಮಂಗ್ ನಾನ್ ಹೇಳ್ಕೊತೀನಿ, ನೀವ್ ಹೋಗ್ ಬನ್ನಿ ಅದ್ಕೆ. ಪರವಾಗಿಲ್ಲ ಬಿಡು, ನಾನ್ ವಿನುತಾ ಬಂದ್ಮೇಲೆ ಹೋಗ್ತೀನಿ. ಇಲ್ಲ ಅವ್ನು ಬಂದು ಹಾಳು ಮಾಡ. ಪ್ರಣವ್, ಏನಾಯ್ತು? ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ಯಾ? ಎಂತ ಸೂಪರ್ ಆಗಿರೋ ಪ್ಲಾನ್ ಮಾಡಿದ್ರೆ ಗೊತ್ತಾ ಮಾಮ್? ಆ ರಾಘವೇಂದ್ರ ಬಂದು ಎಲ್ಲ ಹಾಳು ಮಾಡ್ಬಿಟ್ಟ. ಅವನು ಬಂದಿರೋದೇ ನಮ್ಮನ್ನ ಹಾಳು ಮಾಡಿ ಅವನು ಉದ್ಧಾರ ಆಗೋದಿಕ್ಕೆ. ಪ್ರಣವ್, ವಾಟ್ ಯು ಮೀನ್ ಮಾಮ್? ಅವನಿಗೆ ನಾನು ಬ್ಲಾಂಕ್ ಚೆಕ್ ಕೊಟ್ಟಿದ್ದಕ್ಕೆ ಯಾವ ರೇಂಜಿಗೆ ಮಾತಾಡ್ದ ಗೊತ್ತಾ? ಹಣಕ್ಕಿಂತ ಅವಳೇ ಇಂಪಾರ್ಟೆಂಟ್ ಅಂತ ಹೇಳ್ದ. ಅದೇನೋ ಹೇಳ್ತಾರೆ ನೋಡು, ಹಣ ಇಲ್ದೇ ಇರೋನು ಬಡವ ಅಲ್ಲ, ಪ್ರೀತಿ ಇಲ್ದೇ ಇರೋನ್ ಬಡವ ಅಂತ. ಆ ರೀತಿ ಪಂಚಿಂಗ್ ಡೈಲಾಗ್ ಹೊಡೆದ. ಮಾಮ್, ಅಲ್ಲಿ ನೀನ್ ಕೊಟ್ಟಿರೋ ಬ್ಲಾಂಕ್ ಚೆಕ್ ರಿಜೆಕ್ಟ್ ಮಾಡಿ ನನ್ನ ಪ್ಲಾನ್ ಹಾಳು ಮಾಡಿ ಆ ಜಾನ್ಸಿನ ಕ್ಯಾಚ್ ಹಾಕೊಂಡ್ಬಿಟ್ಟ. ಮದ್ವೆನೇ ಆಗಿದ್ದಾನಂತೆ, ಇನ್ನು ಕ್ಯಾಚ್ ಹಾಕೊಳ್ಳೋದು ಅವನಿಗೇನು ದೊಡ್ಡ ವಿಷಯನ? ಇಲ್ಲ ಮಾಮ್, ನಾನ್ ಮಾತ್ರ ಅವನು ಸುಮ್ಮನೆ ಬಿಡಲ್ಲ. ಬಿಡಲ್ಲ ಅಂತ ನೀನ್ ಹೇಳ್ತಾ ಇದೀಯಾ, ಆದ್ರೆ ನಾವು ಅವನನ್ನು ಯಾವ ರೀತಿಯಲ್ಲೂ ಸೋಲ್ಸೋದಿಕ್ಕೆ ಆಗ್ತಾ ಇಲ್ವೇ? ನಮ್ದು ಯಾವುದೇ ರೀತಿಯ ಆಸೆ ಆಮಿಷಗಳಿಗೆ ಒಳಗಾಗದೆ ನಮ್ಮನ್ನೇ ಓವರ್ಟೇಕ್ ಮಾಡ್ಕೊಂಡು ಸ್ಪೀಡಾಗಿ ಮುಂದೆ ಹೋಗ್ತಾ ಇದ್ದಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಖಂಡಿತ ಅವನು ಅನ್ಕೊಂಡಿದ್ದ ಕೆಲಸನ ಸಾಧಿಸ್ತಾನೆ ಅಂತ ನನಗೆ ಅನಿಸ್ತಾ ಇದೆ ಪ್ರಣವ್. ನೋ ಮಾಮ್, ಆ ರೀತಿ ಆಗತ್ ನಾನ್ ಬಿಡಲ್ಲ. ಹಾಗಂತ ಯಾವುದನ್ನು ಮೈ ಮೇಲೆ ಹೇಳ್ಕೊಳ್ಳೋದಿಕ್ಕೆ ಹೋಗ್ಬೇಡ ಪ್ರಣವ್. ಅದರಿಂದ ಬೇರೆ ಏನಾದರೂ ಪ್ರಾಬ್ಲಮ್ ಆದ್ರೆ ನಮಗೆ ಕಷ್ಟ. ಖಂಡಿತ ಮಾಡ್ಕೊಳಲ್ಲ ಮಾಮ್. ಯಾವುದಕ್ಕೂ ಒಂದು ವಿಚಾರನ ನೆನ್ಪಿಟ್ಕೊ, ನಮ್ಮ ಮನೆಗೆ ಬೆಂಕಿ ಹಚ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡಬಾರ್ದು. ಯಾಕೆ ಅಂದ್ರೆ ಊಟ ಆದ್ಮೇಲೆ ಮನೆನೇ ಇಲ್ದೇ ಇರೋ ರೀತಿ ಆಗ್ಬಿಡುತ್ತೆ. ಮೈ ಮೇಲೆ ಹೇಳ್ಕೊಳ್ಳೋದೆಲ್ಲ ಏನೂ ಇಲ್ಲ ಮಾಮ್. ಇನ್ಮೇಲೆ ಏನೇ ಮಾಡಿದ್ರು ಯಾರಿಗೂ ಗೊತ್ತಾಗಲ್ಲ. ಒಟ್ನಲ್ಲಿ ಅವನನ್ನ ಚಾನ್ಸಿ ಜೀವನದಿಂದ ಹೊರಗಡೆ ಕಳ್ಸೋದಕ್ಕೆ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಆದಷ್ಟು ಬೇಗ ಮಾಡಿ ಮುಗಿಸ್ಬೇಕು. ಸರ್, ನನಗೊಂದು ಡೌಟು. ಮೇಡಮ್ ಮೇಲ್ಗಡೆ ಹೋಗಿದ್ರು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರಕ್ಕಲ್ವಾ? ಇನ್ನು ಯಾಕೆ ಬರ್ಲಿಲ್ಲ? ನನ್ಗೇನ್ ಗೊತ್ತು? ನೀವ್ ಏನೇ ಹೇಳಿ ಸರ್, ನಮ್ಮ ಮೇಡಮ್ಗೆ ಆದಷ್ಟು ಬೇಗ ನೆನಪು ಬರ್ಲಿ ಅಂತಾನೆ ಆ ದೇವ್ರು ಈ ರೀತಿ ಸಿಚುವೇಶನ್ ನ ಕ್ರಿಯೇಟ್ ಮಾಡ್ತಿದ್ದಾನೆ ಅನ್ಸುತ್ತೆ. ಆದ್ರೆ ಅದರಿಂದ ಅವರಿಗೆ ಇನ್ನು ಕೋಪ ಜಾಸ್ತಿ ಆಗ್ತಿದೆಯಲ್ಲ ರಾಯ್? ಹಾಗೆ ಅಲ್ವಾ ಸರ್? ಮೊದಲು
ಕೋಪ, ಆಮೇಲೆ ಪ್ರೀತಿ. ನೀವಿಬ್ರು ಆದಷ್ಟು ಬೇಗ ಒಂದಾಗ್ಲಿ ಅನ್ನೋ ಉದ್ದೇಶದಿಂದನೇ ನಿಮ್ಮಿಬ್ರ ಕನೆಕ್ಷನ್ ಆ ದೇವ್ರು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾ ಇರೋದು. ನೋಡ್ತಾ ಇರಿ ಸರ್, ನಮ್ಮ ಮೇಡಮ್ಗೆ ಆದಷ್ಟು ಬೇಗ ನೆನಪು ಬಂದೇ ಬರುತ್ತೆ. ನೆನಪು ಬಂದೇ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ರಾಯ್. ಆದ್ರೆ ಈ ಕೋಪ ಯಾವಾಗ ಕಮ್ಮಿ ಆಗುತ್ತೆ ಅನ್ನೋ ಕ್ಲಾರಿಟಿನೇ ಸಿಗ್ತಿಲ್ವಲ್ಲ. ಸರ್, ನಮ್ ಮೇಡಮ್ ಒಂಥರ ಬೆಣ್ಣೆ ಇದ್ದಂಗೆ ಸರ್. ನಿಮ್ ಪ್ರೀತಿ ಬೆಂಕಿ ಇದ್ದಂಗೆ. ನಿಮ್ಮ ಪ್ರೀತಿಯ ಬೆಂಕಿಯ ಶಾಖಕ್ಕೆ ಬೆಣ್ಣೆ ಕರಗ್ಲೇಬೇಕು ಸರ್. ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಸರ್. ಆ ಟೈಮ್ ಯಾವಾಗ ಬರುತ್ತೋ ಏನೋ. ಮೇಡಮ್ ಸ್ಲಿಪ್ ಆದಾಗ ನೀವು ಕ್ಯಾಚ್ ಹಿಡಿದಿದ್ದು ಕ್ಯಾಚ್ ಹಿಡಿದಾಗ ಬಾಡಿ ಟಚಿಂಗ್ ಆಗಿದ್ದು. ಏನ್ ಸರ್, ನೀವು ಫುಲ್ ರೊಮ್ಯಾಂಟಿಕ್ ಆಗಿ ಹೋಗಿದ್ದೀರಾ. ಎಷ್ಟೇ ಆದ್ರೂ ಝಾನ್ಸಿ ಮೇಡಮ್ ನನ್ನ ಹೆಂಡತಿ ಅಲ್ವಾ. ಅವ್ರ ನೆರಳು ಸೋಕಿದ್ರು ಕೂಡ ಒಂಥರ ರೋಮಾಂಚನ. ಅಂದ್ಮೇಲೆ ಅವ್ರ ಸ್ಪರ್ಶ ಹೊಸ ಹುರುಪನ್ನ ತಂದಿರಲ್ವ. ಅವತ್ತು ಝಾನ್ಸಿ ಮೇಡಮು ನಾನು ಅವ್ರ ಹತ್ರ ಇದ್ರೆ ಸಾಕು ಅಂತ ಕಾಯ್ತಾ ಇದ್ರು, ಓಡೋಡ್ ಬರ್ತಿದ್ರು. ನನಗ್ ಮನ್ಸಿದ್ರು ಕೂಡ ಒಂದೊಂದು ಒತ್ತಡಗಳು ನನ್ನನ್ನ ಕಟ್ಟಾಕಿದ್ರು. ಯಾವಾಗ್ಲೂ ನನ್ನನ್ನು ಅವರಿಂದ ದೂರ ಇರೋ ತರಾನೇ ಮಾಡ್ತಾ ಇತ್ತು. ಆದ್ರೆ ಇವತ್ತು ಝಾನ್ಸಿ ಮೇಡಮ್ ಯಾವಾಗ್ಲೂ ನನ್ನ ಪಕ್ಕದಲ್ಲೇ ಇರಬೇಕು, ಯಾವಾಗ್ಲೂ ಅವ್ರನ್ನ ಪ್ರೀತಿ ಮಾಡ್ತಾನೆ ಇರಬೇಕು ಅನ್ಸುತ್ತೆ. ಆದ್ರೆ ಇವಾಗ ಟೈಮ್ ಹೇಗಿದೆ ನೋಡು ರಾಯ್. ಅದಕ್ಕೆ ಅಲ್ವಾ ಸರ್ ಟೈಮ್ನ ಪಕ್ಕಾ 420 ಅಂತ ಹೇಳೋದು. ಯೋಚನೆ ಮಾಡಬೇಡಿ ಸರ್, ನಿಮ್ಮ ಎಲ್ಲಾ ನೋವುಗಳು ದೂರ ಆಗಿ ನಿಮ್ಮ ಜೀವನದಲ್ಲಿ ಸಂಕ್ರಾಂತಿ ಬಂದೇ ಬರುತ್ತೆ. ಅಲ್ಲಿವರೆಗೂ ಕಾಯ್ತಾನೆ ಇರ್ತೀನಿ. ಹಲೋ Hello. ಹೇಳಿ ಸರ್, ಯಾವ ಗಾಡಿ ರೆಡಿ ಮಾಡ್ಬೇಕಿತ್ತು? ಸದ್ಯಕ್ಕೆ ರೆಡಿ ಮಾಡೋ ಗಾಡಿ ಯಾವುದೂ ಇಲ್ಲ. ಆದ್ರೂ ನಿನ್ನಿಂದ ಒಂದು ಕೆಲಸ ಆಗ್ಬೇಕಿತ್ತು, ಅದಕ್ಕೆ ಫೋನ್ ಮಾಡಿದ್ದೀನಿ. ನಿಮ್ಗೆ ಇಲ್ಲ ಅನ್ನೋದಕ್ಕಾಗುತ್ತಾ ಸರ್? ಅದೇನ್ ಹೇಳಿ. ತುಂಬಾ ಸಿಂಪಲ್ಲು. ಒಂದು ಕಾರ್ದು ಬ್ರೇಕ್ ಫೇಲ್ಯೂರ್ ಮಾಡಬೇಕಿತ್ತು. ಸರ್, ಏನ್ ಹೇಳ್ತಾ ಇದ್ದೀರಾ? ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನನ್ ತಲೆಗೆ ಬಂದ್ಬಿಡುತ್ತೆ ಸರ್. ಆ ರೀತಿ ನಿಂಗೆ ತಲೆಗೂ ಬರಬಾರ್ದು, ತಲೆನೂ ಹೋಗ್ಬಾರ್ದು. ಅದನ್ನ ನಾನು ನೋಡ್ಕೋತೀನಿ. ನೀನ್ ಹೇಳಿದ ಕೆಲಸ ಮಾಡು ಅಷ್ಟೇ. ನೀವ್ ಇಷ್ಟು ಧೈರ್ಯ ಕೊಡ್ತೀರಾ ಅಂದ್ರೆ ಓಕೆ ಸರ್. ಹಾಗಾದ್ರೆ ಗಾಡಿ ತಗೊಂಡ್ ಗ್ಯಾರೇಜ್ ಹತ್ರ ಬಂದ್ಬಿಡ್ತೀರಾ? ಬ್ರೇಕ್ ಫೇಲ್ಯೂರ್ ಆಗಿರೋ ಗಾಡಿನ ನಾನು ಹೇಗೋ ವಾಪಸ್ ಮನೆ ಹತ್ರ ತರಕ್ಕಾಗುತ್ತೆ? ಅಂದ್ರೆ ನಾನೇ ಹೊಗೆ ಹಾಕ್ಸ್ಕೊಂಡ್ಬಿಡ್ಲಿ ಅಂತ ಹೇಳ್ತಿದ್ಯಾ? ಅದು ನಿಜಾನೇ ಅಲ್ವಾ ಸರ್? ಇವಾಗ ನಾನು ಎಲ್ಲಿಗೆ ಬರ್ಬೇಕು ಹೇಳಿ? ನಮ್ಮ ತಾತ ಮನೆ ಹತ್ರ ಬಂದು ನೀನ್ ನನಗೆ ಫೋನ್ ಮಾಡು. ಓಕೆ ಸರ್. ರಾಘವೇಂದ್ರ, ನನ್ನೇ ಓವರ್ಟೇಕ್ ಮಾಡ್ಕೊತೀಯ. ಇವಾಗ ಬ್ರೇಕ್ ಫೇಲ್ಯೂರ್ ಆಗಿರೋ ಗಾಡಿ ಓಡಿಸಿ ಸೊಂಟ ಮುಡ್ಕೊಂಡು ಮೂಲೆಯಲ್ಲಿ ಕೂತ್ಕೋಬೇಕು. ಹಂಗೆ ಮಾಡಿ. ಹೇ ಪ್ರಣಾ, ಏನ್ ಮಾಡೋದಕ್ಕೆ ಹೊರಟಿದ್ಯೋ? ಇದಕ್ಕಿಂತ ಒಳ್ಳೆ ಐಡಿಯಾ ಇನ್ಯಾವುದೂ ಇಲ್ಲ ಮಾವು. ನಿನ್ ತಲೆಯಲ್ಲಿ ಏನೋ ಇದೆ. ಆ ಕಾರಲ್ಲಿ ಜಾನ್ಸಿನ ಹೋಗ್ತಾಳೆ ಅಂತ ಗೊತ್ತಿಲ್ವಾ ನಿನಗೆ? ಅಯ್ಯೋ ಹೌದಲ್ವಾ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಮಾವು. ನಾನು ಇವಾಗ ಏನ್ ಮಾಡ್ಲಿ ಮಾವು? ಇರ್ಲಿ, ಫಸ್ಟ್ ಟೈಮ್ ನಾನೇನು ಹೇಳ್ದೇನೆ ನೀನೇ ಏನೋ ಒಂದು ಪ್ಲಾನ್ ಮಾಡಿದ್ಯಾ. ಆ ಪ್ಲಾನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಹೋಗ್ಬೇಡ. ಹಾಗಂತ ಬ್ರೇಕ್ ಫೇಲ್ಯೂರ್ ಆಗಿರೋ ಗಾಡಿಗೆ ಜಾನ್ಸಿನ ಹತ್ತಿಸ್ಬಿಟ್ಟು ಕೈಯೋ ಕಾಲು ಮುರಿಯೋಕ್ಕಾಗುತ್ತಾ? ಪ್ರಣವ್, ಸ್ವಲ್ಪ ಯೋಚನೆ ಮಾಡು. ನಿನ್ ತಲೆನೂ ಓಡ್ಸು. ನೀನ್ ಹೇಗಾದ್ರೂ ಮಾಡಿ ಜಾನ್ಸಿನ ಬೇರೆ ಕಾರಲ್ಲಿ ಕರ್ಕೊಂಡು ಹೋಗು. ಆ ರಾಘವೇಂದ್ರ ಜಾನ್ಸಿ ಕಾರಲ್ಲಿ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಳ್ಳೋ ತರ ನಾನ್ ಮಾಡ್ತೀನಿ. ವಾವ್, ಗುಡ್ ಐಡಿಯಾ ಪ್ರಣವ್. ನೀನೊಂದು ಕೆಲಸ ಮಾಡು, ನಿನ್ ಪ್ಲಾನ್ನ ಕಂಟಿನ್ಯೂ ಮಾಡು. ನಾನು ಹೇಗಾದ್ರೂ ಮಾಡಿ ಆ ಜಾನ್ಸಿ ಮೈಂಡ್ ಡೈವರ್ಟ್ ಮಾಡಿ ನನ್ನ ಜೊತೆಲಿ ಕರ್ಕೊಂಡು ಹೋಗ್ತೇನೆ. ನೋಡು ಪ್ರಣವ್, ಅನ್ಕೊಂಡಿರೋ ಕೆಲಸನ ಮಾಡಿ ಮುಗಿಸು. ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಅನುಮಾನ ಬರಬಾರ್ದು. ಸರಿ ಮಮ್. ಜಾನ್ಸಿ, ಏನಾಯ್ತು ಪುಟ? ಯಾಕೆ ಈ ರೀತಿ ಮಲ್ಕೊಂಡಿದ್ಯಾ? ಏನಿಲ್ಲ ಅತ್ತೆ, ಅದು ಸ್ಲಿಪ್ ಆಗಿ ಬೀಳ್ತಿದೆ. ಅಯ್ಯೋ, ಹೇಗ್ ಮಾಡಿದಾನೆ ನೋಡು. ನಾನ್ ಮುಂಚೆನೆ ನಿನಗೆ ಹೇಳಿರ್ಲಿಲ್ವಾ ಅವ್ನ್ ಸರಿ ಇಲ್ಲ, ಮೊದ್ಲು ಅವನ್ನ ಕೆಲಸದಿಂದ ಓಡಿಸು ಅಂತ? ಅತ್ತೆ ಬಿಡು, ಫಸ್ಟ್ ಆಫ್ ಆಲ್ ಕಾಲ್ ಜಾರಿದ್ ನಾನು. ಅವನ್ ಬಂದ್ ಹಿಡಿಲಿಲ್ಲ ಅಂದಿದ್ರೆ ಇನ್ನು ಏನೇನಾಗ್ತಿತ್ತೋ ಗೊತ್ತಿಲ್ಲ. ಇದು ಕಂಪ್ಲೀಟ್ಲಿ ನನ್ ಮಿಸ್ಟೇಕೆ, ಅವನದೇನೂ ತಪ್ಪಿಲ್ಲ.
ಹಲೋ ನಾಗ, ಹೇಳಿದಿನ ಕೆಲ್ಸನ ಕರೆಕ್ಟಾಗಿ ಮಾಡಿದ್ಯಾ ಬಿಡು. ನಾನು ಒಬ್ಬರಿಗೆ ಸ್ಕೆಚ್ ಹಾಕಿದ್ರೆ ನೀನ್ ಇಬ್ರು ಟಿಕೆಟ್ ಕೊಟ್ಟಿದ್ಯಾ. ಪಾಪ ಹಾಸ್ಪಿಟ್ಲಲ್ಲಿ ಒಬ್ಬನಿಗೆ ಬೇಜಾರಾಗುತ್ತೆ, ಇವನ್ ಕಂಪ್ನಿಗೆ ಆಗ್ತಾನೆ ಬಿಡು. ಏನ್ ಸರ್ ಖುಷಿಗೆ ಕನ್ಫ್ಯೂಷನ್ ಆಗ್ಬಿಟ್ಟಿದ್ದೀರಾ ಅನ್ಸುತ್ತೆ. ಕಂಪ್ನಿಗೆ ಆಗ್ತಾನೆ ಅಲ್ಲ ಸರ್, ಆಗ್ತಾಳೆ. ಏಯ್, ಏನೋ ಮಾತಾಡ್ತಾ ಇದ್ಯಾ? ಸರ್ ನಾನು ನಿಜಾನೇ ಹೇಳ್ತಾ ಇದೀನಿ ಸರ್. ಆ ಕಾರಲ್ಲಿ ಹೋಗಿದ್ದು ಬ್ರಿಂಗ್ಸ್ರಲ್ವಾ? ಇಡಿಯಟ್, ಅವ್ರು ಹೆಂಗಸ್ರಲ್ಲ, ಇವಾಗ ತಾನೇ ಕಾರಲ್ಲಿ ಹೋದ್ರಲ್ಲ ಗಂಡಸ್ರು. ನೀವು ಕನ್ಫ್ಯೂಸ್ ಆಗೋದಲ್ದೆ ನನ್ನ ತಲೆಗೂ ಹುಳ ಬಿಡ್ತಾ ಇದ್ದೀರಲ್ವಾ ಸರ್. ಆ ಕಾರಲ್ಲಿ ಹೋಗಿದ್ದು ಒಬ್ರು ಆಂಟಿ ಮಾತ್ರ ಒಂದು ಹುಡುಗಿ ಸರ್. ಹೇಯ್, ನೀನ್ ಯಾವ ಹುಡುಗಿ ಯಾವ ಆಂಟಿ ಬಗ್ಗೆ ಮಾತಾಡ್ತಿದ್ಯಾ? ಅದೇ ಸರ್, ಒಬ್ರು ಸೀರೆ ಉಟ್ಕೊಂಡಿದ್ರು, ಇನ್ನೊಬ್ರು ಮಾಡರ್ನ್ ಡ್ರೆಸ್ ಹಾಕೊಂಡಿದ್ರು. ಅವ್ರ ಜೊತೆಲಿ ಒಬ್ರು ಡ್ರೈವರ್ ಕೂಡ ಇದ್ರು ಸರ್. ಏನೋ ಬೊಗಳ್ತಾ ಇದ್ಯಾ? ಇವಾಗ ಹೋಯ್ತಲ್ಲ ಕಾರು, ನಾನು ಬ್ರೇಕ್ ಫೇಲ್ಯೂರ್ ಮಾಡಕ್ ಹೇಳಿದ್ ಅದು. ನೀವ್ ಹಿಂದೆ ಇರೋ ಕಾರ್ದೇ ಬ್ರೇಕ್ ಫೇಲ್ಯೂರ್ ಮಾಡು ಅಂತ ಹೇಳಿದ್ರಿ, ನಾನು ಹಿಂದೆ ಇರೋ ಕಾರ್ನೇ ಬ್ರೇಕ್ ಫೇಲ್ಯೂರ್ ಮಾಡಿದೆ ಅಲ್ವಾ ಸರ್? ಏಯ್, ಹಿಂದೆ ಇದೀಗ ಜಾನ್ಸಿ ಕಾರ್ ತಾನೆ. ಹೊರಡಕ್ಕೂ ಮುಂಚೆ ಕಾರ್ ಗೇಟ್ ಮುಂದೆ ಇದ್ರೆ ಬೆಟರ್, ಇಲ್ಲಾಂದ್ರೆ ಅದಕ್ಕೂ 1 ಸೆಕೆಂಡ್ ಲೇಟ್ ಆಯ್ತು ಅಂತ ಗಂಟೆಗಟ್ಟಲೆ ಲೆಕ್ಚರ್ ಕೊಡ್ತಾರೆ. ಹಾಗಿದ್ರೆ ಬ್ರೇಕ್ ಫೇಲ್ಯೂರ್ ಆಗಿರೋ ಕಾರಲ್ಲಿ ಮಾಮ್ ಮತ್ತೆ ಜಾನ್ಸಿ ಹೋಗ್ತಿದ್ದಾರೆ. ಏಯ್, ನೀನ್ ಬ್ರೇಕ್ ಫೇಲ್ಯೂರ್ ಮಾಡ್ಬೇಕಿದ್ದ ಕಾರ್ ಅದಲ್ಲ ಕಣೋ, ಇವಾಗ ಹೋಯ್ತಲ್ಲ ಅದ್ರದ್ದು. ನೋಡಿ ಸರ್, ತಪ್ಪನ್ನ ನಿಮ್ ಕಡೆ ಇಟ್ಕೊಂಡು ನನ್ನನ್ನು ದೂರ್ಬೇಡಿ. ನೀವ್ ಹೇಳ್ದಾಗೆ ನಾನು ಮಾಡಿದೀನಿ ಅಷ್ಟೇ. ನೀವು ಕಾರ್ ಮಾಡಲ್ ಮತ್ತೆ ನಂಬರ್ ಹೇಳಿದ್ರೆ ನಾನು ಅದನ್ನೇ ಮಾಡ್ಕೊಡ್ತಾ ಇದ್ನಲ್ಲ. ಎಲ್ಲ ರಾಂಗ್ ಹೋಗಿತ್ತು, ಇವಾಗ ಏನಾದ್ರು ಮಾಡಕ್ಕಾಗುತ್ತೋ ನೋಡೋ. ಗಾಡಿ ನಿಂತಿದ್ರೆ ಏನೋ ಒಂದ್ ಮಾಡ್ಬೋದಾಗಿತ್ತು, ಹೋಗ್ತಾ ಇರೋ ಗಾಡಿನ ಹೆಂಗ್ ನಿಲ್ಸಕ್ಕಾಗುತ್ತೆ ಸರ್? ಇನ್ನೇನಿದ್ರು ಆ ದೇವರೇ ಕಾಪಾಡ್ಬೇಕು. ನಾವ್ ಅಣ್ಣ ಪ್ಲಾನ್ ಮಾಡಿ ಕೂವಲ್ ಕಾನ್ಫರೆನ್ಸ್ ಇದೆ ಅಂತ ಮನೇಲಿ ಹೇಳೋದಂತೆ. ನೀನ್ ಅದನ್ನೇ ನೆಪ ಮಾಡ್ಕೊಂಡು ನಿನ್ ತವ್ರ ಮನೆಗ್ ಹೋಗೋದಂತೆ. ಆಮೇಲೆ ಅವ್ನು ಅಲ್ಲಿಗ್ ಬಂದು ನಿನ್ನ ಪಿಕ್ ಮಾಡ್ಕೊಂಡು ಹೋಗೋದಂತೆ. ನಿಮ್ ಪ್ಲಾನ್ ಎಕ್ಸಿಕ್ಯೂಟ್ ಆಗ್ದಂಗ್ ಮಾಡೋದಕ್ಕೆ ನಾನೊಂದ್ ಚಿಕ್ಕದಾಗಿ ಕೌಂಟರ್ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ದೆ ಅಷ್ಟೇ. ಇದೆಲ್ಲ ನನಗೆ ಹೇಗ್ ಗೊತ್ತಾಯ್ತು ಅಂತ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ ಹೋಗ್ಬೇಡ. ಈ ಅನಿತಾ ಕಣ್ ತಪ್ಸಿ ಮನೇಲಿ ನೀನು ಉಸಿರಾಡೋದು ಕಷ್ಟನೇ. ಅನಿತಾ ಅದ್ ಹಾಗಲ್ಲ. ಮಾತಾಡ್ಬೇಡ ನೀನು. ಅಷ್ಟು ಸುಲಭವಾಗಿ ನನ್ನ ಕಣ್ಣಿಗೆ ಮಣ್ಣೆರ್ಚ್ಬೋದು ಅನ್ಕೊಂಡಿದ್ಯಾ? ನೆವರ್. ಈ ಅನಿತಾ ಒಂದ್ ಸಲ ಡಿಸೈಡ್ ಮಾಡಿದ್ಮೇಲೆ ಮುಗ್ದೋಯ್ತು. ಒಳ್ಳೇದೋ ಕೆಟ್ಟದೋ ನಾನ್ ಅನ್ಕೊಂಡಂಗೆ ನಡಿಬೇಕು. ಇವಾಗ ಹೇಳ್ತಾ ಇದೀನಿ ಕೇಳಿಸ್ಕೊ, ಯಾವ್ದೇ ಕಾರಣಕ್ಕೂ ನಿನ್ ಸಂಸಾರ ಶುರುವಾಗೋದಕ್ಕೆ ನಾನ್ ಬಿಡಲ್ಲ. ಅದ್ರಿಂದ ನೀನು ಪ್ರತಿದಿನ ಒದ್ದಾಡ್ ಸಾಯ್ಬೇಕು. ಅದನ್ನ ನೋಡಿ ನಿಮ್ಮಣ್ಣ ನರಳಾಡ್ಬೇಕು. ಇಷ್ಟಕ್ಕೆಲ್ಲ ನಾನೇ ಕಾರಣ ಅಂತ ಅವನು ನರ್ಕ ನರ್ಕ ಅನ್ಭವಿಸ್ಬೇಕು. ಅದನ್ನ ನಾನ್ ನೋಡ್ಬೇಕು. ಆಗ್ಲೇ ನಂಗೆ ಸಮಾಧಾನ ಆಗೋದು. ಬೇಡ ಅನಿತಾ, ಇದ್ರಿಂದ ಯಾರಿಗೂ ಒಳ್ಳೇದಾಗಲ್ಲ. ಅದನ್ನೇ ಅಲ್ವಾ ನಾನು ನಿಮ್ಮ ಅಣ್ಣಂಗೆ ಹೇಳಿದ್ದು. ನನ್ನ ಮಾತ್ ಕೇಳು ಕೇಳು ಅಂತ ಹೇಳ್ದೆ. ಮುಂದೆ ತುಂಬಾ ಸಫರ್ ಪಡ್ಬೇಕಾಗತ್ತೆ ಅಂತ ವಾರ್ನಿಂಗು ಕೊಟ್ಟೆ. ಅವನ್ ನನ್ನ ಕೇರ್ಲೆಸ್ ಆಗಿ ನೋಡ್ದ. ಅಂದ್ಮೇಲೆ ಅವನಿಗೆ ಅನಿತಾ ಏನು ಅನ್ನೋದನ್ನ ತೋರ್ಸ್ಬೇಕು ತಾನೆ. ಅವನು ಮಾತ್ರ ಅಲ್ಲ, ನಿನ್ನ ಪರಿಸ್ಥಿತಿನ ನೋಡಿ ಇಡೀ ನಿಮ್ ಮನೆಯವ್ರು ಸಫರ್ ಪಡ್ಬೇಕು. ಹಾಗ್ ಮಾಡ್ತೀನಿ ಕಣೆ. ಆ ದಿನ ನಿನ್ ಸಂಸಾರ ಶುರು ಆಗ್ದಂಗ್ ಮಾಡಕ್ಕೆ ಹುಡ್ಸಿ ದಪ್ಪನ್ನೇ ಕಾಲ್ ಜಾರ್ಸಿದೀನಿ. ಅಂದ್ಮೇಲೆ ನೀವಿಬ್ರು ಈ ರೀತಿ ಕದ್ದು ಮುಚ್ಚಿ ಪ್ಲಾನ್ ಮಾಡಿದ್ರೆ ಬಿಡ್ತೀನಾ? ನಾನು ಕೂಡ ಒಡ ಹುಟ್ಟಿದ ಅಣ್ಣ ಅನ್ನೋದ್ನು ಮರಿಬೇಕಾಗತ್ತೆ.